ಕಾಂಗ್ರೆಸ್ನ ವಕ್ತಾರರು ಜಾಯ್ನ್ ಆಗೋದನ್ನು ಕಾಯ್ತಾ ಇದ್ದೀವಿ. ಅಲ್ಲಿ ತನಕ JDSನ ರಾಜೀವ್ ಗೌಡ್ರನ್ನ ಪ್ರಶ್ನಿಸ್ತಾ ಇದ್ದೀನಿ. ಸೇಮ್ ಕ್ವಶನ್ ರಾಜೀವ್ ಗೌಡ್ರೆ, ಸೇಡಿನ ರಾಜಕಾರಣ ಸಿದ್ದರಾಮಯ್ಯನವರು ಸರ್ಕಾರ ಮಾಡ್ತಿದೆ, ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ, ಆರೋಪಗಳನ್ನು ಮಾಡ್ತಾ ಇದ್ದೀರಿ. ದಿಲ್ಲಿಲಿ ಆಗ್ತಾ ಇರೋದು ಅದೇ. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜಕೀಯದಲ್ಲಿ ಮೇಲ್ಮನೆ ಅಂತ ನಾವು ನಿಜವಾಗ್ಲೂ ಭಾರತ ದೇಶದಲ್ಲಿ ಕೆಲವೇ ರಾಜ್ಯಗಳಲ್ಲಿ ಮೇಲ್ಮನೆ ನೋಡ್ತಾ ಇದ್ದೀವಿ. ಒಂದು ಸಂಸ್ಕಾರವಂತರು ಹೋಗುವಂಥ ಜಾಗ ಅಂತ ನಾವೆಲ್ಲ ಚರ್ಚೆ ಮಾಡ್ತೀವಿ ಮತ್ತು ಮಾತುಗಳ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವೆ. ಬಹುಶಃ ಮೇಲ್ಮನೆ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದರೆ, ಇದು ಸಾಮಾಜಿಕವಾಗೇ ಮಾತಾಡೋಣ, ಯಾವುದೇ ಪಕ್ಷಗಳಿಗೆ ಸಂಬಂಧಪಟ್ಟದ್ದಲ್ಲ ಅಂದ್ರೂ ಕೂಡ ಸಾಮಾಜಿಕವಾಗೇ ಮಾತಾಡೋಣ. ನಾನು ಒಂದಷ್ಟು ಕಾಲ ಪೊಲಿಟಿಕಲ್ ರಿಪೋರ್ಟಿಂಗ್ ಮಾಡ್ತಿದ್ದೆ. ಅಧಿವೇಶನ ನಡೀತಿತ್ತು, ವಿಧಾನ ಪರಿಷತ್ ಹೋಗಿ ಯಾವ ಟೈಮಲ್ಲಿ ಅದು ಒಂದು 2012 15 ವರ್ಷ ಆಯ್ತು. 2010 2009 ಇಲ್ಲ, 9 ಉದ್ಘಾಟನೆ ಆಗಿರಲಿಲ್ಲ ಸರ್. ಯಾವುದು ಸರ್? 9 ಅದು ಸುವರ್ಣ ಇಲ್ಲ, ಸುವರ್ಣಸೌಧದಲ್ಲಿ ಇಲ್ಲಿ ವಿಧಾನ ಪರಿಷತ್ ಕೂತ್ಕೊಂಡಿದ್ದೆ. ಪೊಲಿಟಿಕಲ್ ರಿಪೋರ್ಟಿಂಗ್ ಪತ್ರಕರ್ತರ ಗ್ಯಾಲರಿ ಇರುತ್ತೆ, ಒಂದು ಸ್ಪೀಕರ್ ಚೇರಿನ ಪಕ್ಕದಲ್ಲಿ ಹೋಗಿ ನೋಟ್ ಪ್ಯಾಡ್ ಇಟ್ಕೊಂಡು ಹೋಗಿ ಕೂತ್ಕೊಂಡಿದ್ದೆ. ವಿಧಾನ ಪರಿಷತ್ನ ಕಲಾಪ ಹೆಂಗೆ ನಡೆಯುತ್ತೆ ಅಂತ. ಅಲ್ಲಿದ್ದ ವ್ಯಕ್ತಿಯೊಬ್ಬರು ಒಬ್ಬ ರಾಜಕಾರಣಿಯನ್ನು ಹೊಗಳಿ ಕವಿತಾ ವಾಚನ ಮಾಡಿಬಿಟ್ರು. ಅವತ್ತು ಎದ್ದು ಬಂದ್ಬಿಟ್ಟೆ ನಾನು. ಇದು ಮೇಲ್ಮನೆ, ಯಾವ ರಾಜಕಾರಣಿ ಯಾರನ್ನು ಹೊಗಳಿ ಕವಿತಾ ವಾಚನ ಅದೆಲ್ಲ ಬೇಡ. ಅದು ಸ್ವಲ್ಪ ಬರೀ ಅಭ್ಯಾಸ ಇದ್ದಂಥವ್ರನ್ನ ವಿಧಾನ ಪರಿಷತ್ತಿಗೆ ಕಳಿಸಿದ್ರೆ ಅಲ್ಲೊಂದು ಕವಿತಾ ವಾಚನ ಮಾಡಿಬಿಟ್ರು. ಅವತ್ತೇ ಗೊತ್ತಾಯ್ತು ನನಗೆ, ಇದು ಚಿಂತಕರ ಚಾವಡಿ. ಹೊಗಳು ಭಟ್ರನ್ನ ತಂದು ತುಂಬ್ಕೊಂಡಿದ್ದಾರೆ ಇಲ್ಲಿ. ಅಲ್ಲ, ಇಲ್ಲಿ ಏನಾಗ್ತದೆ, 1907ರಲ್ಲಿ ಮೈಸೂರು ಮಹಾರಾಜರು ಎಂಥ ಚಿಂತನೆ ಇಟ್ಕೊಂಡು ಮಾಡಿದ್ರು, ಇದನ್ನು ಈ ಕ್ಷಣದಲ್ಲಿ ನೆನೆಸ್ಕೋಬೇಕಾಗ್ತದೆ. ಎಂಥ ಚಿಂತನೆ ಇಟ್ಕೊಂಡ್ರು ಅಂದರೆ, ಬ್ರಿಟಿಷ್ನವ್ರ ಜೊತೆ ನಮ್ಮ ಸರ್ಕಾರಗಳು ನಡೀತಾ ಇತ್ತು ಅವತ್ತು. ಆ ಸಂದರ್ಭದಲ್ಲಿ ಎಲ್ಲ ವರ್ಗದಿಂದನೂ ಸುಮಾರು ಒಂದು 76 ಜನ MLCಗಳನ್ನ ಎಲ್ಲ ವರ್ಗದಿಂದ ಆಯ್ಕೆ ಮಾಡೋ, ಕಲಾವಿದ್ರ ವರ್ಗ, ವ್ಯಾಪಾರಸ್ಥರು ವರ್ಗ, ಕಡೆಗೆ ಪತ್ರಕರ್ತರ ವರ್ಗ, ಎಲ್ಲ ವರ್ಗಗಳನ್ನೂ ತಂದು ಒಂದು ಜಾಗದಲ್ಲಿ ಕೂಡಿಸಿ ಈ ರಾಜ್ಯದ ಅಭಿವೃದ್ಧಿಗೆ ಏನು ಬೇಕು, ಇಲ್ಲಿ ಯಾವ ರೀತಿ ವಿಚಾರಗಳು ಚರ್ಚೆ ಆಗಬೇಕು, ಕೆಳಮನೆಯಲ್ಲಿ ಆದಂಥ ಚರ್ಚೆಗಳನ್ನ ಮೇಲ್ಮನೆಗೆ ತಂದಾಗ ಸಾಧಕ ಬಾಧಕಗಳು ಏನಾಗಬೇಕು ಅನ್ನೋದನ್ನು ವಿಸ್ತಾರವಾಗಿ ವರದಿ ಒಪ್ಪಿಸಿ ಈ ರಾಜ್ಯದ ಜನತೆಗೆ ಏನು ಬೇಕು ಅನ್ನೋ ಒಂದು ಕೊಡೋ ಚಿಂತನೆನ ಹುಟ್ಟಾಕಿ ತಂದು ನಿಲ್ಲಿಸಿದಂಥ ಇವತ್ತು ಮೇಲ್ಮನೆ ಯಾವ ಮಟ್ಟಕ್ಕೆ ಬಂದ್ಬಿಡ್ತು ಅಂದರೆ, ಶಬ್ದಗಳನ್ನು ಕೇಳಬೇಕಾಗುತ್ತೆ. ನಿಜವಾಗ್ಲೂ ರೆಕಾರ್ಡ್ ಆಗುವಂಥ ಜಾಗದಲ್ಲಿ ಹೋಗಲ್ಲಿ ಬಾರಲ್ಲಿ ಎಂಥ ಪರಿಸ್ಥಿತಿಗೆ ಬಂದ್ಬಿಡ್ತು. ಕಡೆಗೆ ಅಲ್ಲಿಗೆ ನುಗ್ಸಿ ಜನಗಳನ್ನ ನುಗ್ಸಿ ಒಡಿಸೋ ಪರಿಸ್ಥಿತಿಗೆ ಬಂದ್ಬಿಡ್ತು ಅಂದರೆ, ರಾಜಕಾರಣಿಗಳಿಗೆ ಇವತ್ತು ಸೇಫ್ಟಿ ಇಲ್ಲ ಅಂದರೆ ಆ ಸೆಷನ್ ಬಾಗ್ಲಲ್ಲಿ ಬಂದು ನುಗ್ಗು ಹೊಡಿತಾರೆ. ಯಾವ ಕೇಸ್ ಆಯ್ತು ಅವ್ರ ಮೇಲೆ? ಸೊ ಹಾಗಾದ್ರೆ ನಾಳೆ ದಿನ ಇವ್ರು ಬಂದಂಥ ಸಂದರ್ಭದಲ್ಲಿ ಅವ್ರು ಮಾಡೋದು ಇಂಥ ಒಂದು ಘಟನೆನ ನಾವು ತಮಿಳ್ನಾಡಲ್ಲಿ ಎಲ್ಲೋ ಒಂದು ಕಡೆ ಕೇಳಿದಂಥದ್ದು ಮತ್ತು ನೋಡಿದಂಥದ್ದು, ಜಯಲಲಿತಾ ಅವ್ರ ಮೇಲೆ ಆದಂಥ ಒಂದು ನಿಜವಾಗ್ಲೂ ಅವಮಾನಕರ ಘಟನೆ ನಿಜವಾಗ್ಲೂ ಇವತ್ತು ಕಣ್ಣು ಮುಂದೆ ಬರ್ತದೆ. ನಾವು ಕರ್ನಾಟಕದ ಜನ ಇಡೀ ಭಾರತದಲ್ಲಿ ಸುಸಂಸ್ಕೃತರು, ಚಿಂತಕರು ಮತ್ತು ತಾಳ್ಮೆ ಇರೋವಂಥವ್ರು, ಸಂಯಮಿಗಳು ಅಂತ ಜನ ಮಾತಾಡ್ತಾರೆ. ಅಂಥ ಪರಿಸ್ಥಿತಿಲಿ ನಾವು ಈ ಮಟ್ಟಿಗೆ ಬಂದು ನಿಂತ್ಕೊಂಬಿಟ್ರೆ ನಿಜವಾಗ್ಲೂ ಸಮಾಜನ ಎಲ್ಲಕ್ಕೆ ತೊಗೊಂಡೋಗಾಗ್ತಾ ಇದ್ದೀವಿ ನಾವು ಇವತ್ತು. ಯಾರೇ ಮಾಡಲಿ ತಪ್ಪೇ. ಮಿತ್ರ ಪಕ್ಷದವ್ರು ಹೇಳ್ತಾ ಅಲ್ಲ, ಯಾರೇ ಮಾಡಲಿ ನಾವು ಮಾಡಿದ್ರು ತಪ್ಪೆ. ನಾನು ಹೇಳ್ತಾ ಇದ್ದೀನಲ್ಲ, ಮಿತ್ರ ಪಕ್ಷ, ಶತ್ರು ಪಕ್ಷ ಇವೆಲ್ಲನೂ ಬಿಟ್ಬಿಡೋಣ, ನಾವು ಮಾಡಿದ್ರು ತಪ್ಪೆ. ಅಂಥ ಸಂದರ್ಭದಲ್ಲಿ ನೀವು ಕಾನೂನನ್ನು ಗಾಳಿಗೆ ತೂರುವಂಥ ಪರಿಸ್ಥಿತಿ. ಈಗ ನೀವಾಗಲೇ ಹೇಳಿದ್ರಿ ವಿನಯ್ ಕುಲಕರ್ಣಿ ವಿಚಾರ. ಸರಿ, ರೇವಣ್ಣವ್ರನ್ನ ನೀವು ಒಂದು ಕೇಸ್ನಲ್ಲಿ ತೊಗೊಂಡೋಗಿ ಒಳಗಾಕಿದ್ರಿ, ದೇರ್ ಇಸ್ ನೋ ಇಶ್ಯೂಸ್, ನಾವೇನು ಮಾತಾಡಲಿಲ್ಲ. ಪ್ರಜ್ವಲ್ ರೇವಣ್ಣವ್ರದ್ದು ಇಶ್ಯೂಸ್ ಬಂತು. ವಿನಯ್ ಕುಲಕರ್ಣಿ ಮೇಲೆ ವಾರಾನ್ಗಟ್ಟಲೆ ಮಾಧ್ಯಮಗಳು ಸುದ್ದಿ ಮಾಡ್ತವೆ. ಯಾವ ಮಟ್ಟಕ್ಕೆ ಸುದ್ದಿ ಮಾಡ್ತವೆ ಅಂದರೆ, ಒಂದು ಹೆಣ್ಮಗಳನ್ನ ಕುಂಡಿಸ್ಕೊಂಡು ಏನೇನು ನಡೆದ ಘಟನೆಗಳನ್ನ ಸಂಪೂರ್ಣವಾಗಿ ವಿಸ್ತಾರವಾಗಿ ಹೇಳ್ತಾರೆ. ಸೊ ಇವತ್ತವರೆಗೂ ಕಾಂಗ್ರೆಸ್ MLA ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಮುಟ್ಟಿಲ್ಲ. ಸೊ ಹಂಗೆ ರಾಜ್ಯ ಸರ್ಕಾರನ ಎಲ್ಲಕ್ಕೆ ತೊಗೊಂಡೋಗ್ತಾ ಇದ್ದೀರಿ? ಕೇಂದ್ರ ಸರ್ಕಾರದ ಮೇಲೆ ED ಮಾಡ್ತಾ ಇದ್ದೀರಿ, ಇನ್ಕಮ್ ಟ್ಯಾಕ್ಸ್ ಮಾಡ್ತಾ ಇದ್ದೀರಿ ಅಂತ ಆರೋಪ ಮಾಡ್ತಾ ಇದ್ದೀರಿ. ಓಕೆ, ಆರೋಪ ಮಾಡಿ. ಆದರೆ ಜನಗಳ ಕಣ್ಣು ಮುಂದೆ ನೀವು ನಡೀತಾ ಇರೋವಂಥ ನಡೆ, ಒಬ್ಬರನ್ನ ಅರೆಸ್ಟ್ ಮಾಡೋದು, ಇನ್ನೊಬ್ಬರನ್ನ ಏನೂ ಕೇಸ್ ಇಲ್ದಂಗೆ ತೊಗೊಂಡೋಗಿ ಸುಮ್ಮನೆ ಕೇಸ್ಗಳು ಹಾಕೋದು, ಎಲ್ಲಕ್ಕೆ ತೊಗೊಂಡೋಗ್ತಾ ಇದ್ದೀರಾ? ಹಂಗಾದ್ರೆ ಈ ಜನಕ್ಕೆ ಪೊಲೀಸ್ ವ್ಯವಸ್ಥೆ ಮೇಲೆ ನಾಯಕರಿಗೆ ಹೇಳ್ರಿ, ನೀವು ಕೇಂದ್ರದಲ್ಲೂ ಹಿಂಗಾಗಬಾರ್ದು, ರಾಜ್ಯದಲ್ಲೂ ಹಿಂಗಾಗಬಾರ್ದು, ಎಲ್ಲ ಕಡೆ ಪೊಲೀಸ್ ವ್ಯವಸ್ಥೆನ ನೀವು ಯಾವ ಮಟ್ಟಕ್ಕೆ ತೊಗೊಂಡೋಗ್ತಾ ಇದ್ದೀರಿ? ಯಾವ ಮಟ್ಟಕ್ಕೆ ತೊಗೊಂಡೋಗ್ತಾ ಇದ್ದೀರಿ? ನೀವು ಹೇಳ್ತೀರಿ DK ಶಿವಕುಮಾರ್ ಮೇಲೆ ED ರೈಡ್ ಆಯಿತು, ನೀವು ದ್ವೇಷಕ್ಕೆ ಮಾಡಿದ್ದೀರಾ. ಸರಿ ಆಯಿತು, ಅಲ್ಲ ಹಣ ಸಿಕ್ತಲ್ಲ, ತನಿಖೆಗಳಾಗ್ತಾ ಇದೆಯಲ್ಲ, ನೀವು ಇಲ್ಲಿ ಯಾಕೆ ತನಿಖೆ ಮಾಡ್ತಾ ಇಲ್ಲ? ನಾಗೇಂದ್ರನ್ ಕೇಸ್ಗೆ ಬಂದು ಇದೇ ಪ್ಯಾನಲಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. SIT ಮಾಡಿ 27 ದಿನ ಆದ್ರೂ ಅದಕ್ಕೆ ಸಂಬಂಧಪಟ್ಟವ್ರಿಗೆ ನೋಟಿಸ್ ಕೂಡ ಹೋಗಿರಲ್ಲ. ಅದೇ ಸಂದರ್ಭದಲ್ಲಿ ರೇವಣ್ಣವ್ರನ್ನ ರಾತ್ರೋರಾತ್ರಿ ಹೋಗಿ ಬೆನ್ನತ್ತಿ ಅರೆಸ್ಟ್ ಮಾಡ್ಕೊಂಬರ್ತೀವಿ. ಸೊ ಹಾಗಾದರೆ ಜನಗಳು ದುಡ್ಡು ತಿಂದವ್ರಿಗೆ ಏನೇ ಮಾಡಿದವ್ರಿಗೆ
ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಡಿ ಕೆ ಶಿವಕುಮಾರ್ ಸ್ಪೆಷಲ್ಲಾಗಿ ಒಂದು ಧಮಕಿ ಕೊಡ್ತಾರೆ. ಎಷ್ಟು ಅತ್ಯದ್ಭುತವಾಗಿ ಧಮಕಿ ಕೊಡ್ತಾರೆ ಅಂದರೆ ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಚೆನ್ನಾಗಿ ಧಮಕಿ ಕೊಡ್ತಾರೆ. ಒಂದಕ್ಕೊಂದು ಹೋಲಿಕೆ ನೀವು ಮಾಡ್ಕೊಳ್ಳಿ, ನಾವು ಅಲ್ಲ ನೀವು ಅಲ್ಲ ನಾನು ಹೇಳ್ತಾ ಇದ್ದೀನಿ, ನೀವು ಹೋಲಿಕೆ ಮಾಡ್ಕೊಳ್ಳಿ ಮಾಡಿಬಿಟ್ರಿ ಅಂತ ನಾವು ಕೇಳೋದು. ಅಲ್ಲ ನಾನು ಹೇಳ್ತಾ ಇಲ್ಲ, ನಾನು ಹೋಲಿಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ವಸ್ತುಸ್ಥಿತಿ ಹೇಳ್ತಾ ಇದ್ದೀನಿ ನಾನು. ಯಾರು ಹೋಲಿಕೆ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಉಪಮೇಯಗಳನ್ನ ಅಲಂಕಾರಗಳನ್ನ ತರೋ ಅವಶ್ಯಕತೆ ಇಲ್ಲ. ಆದರೆ ಏನು ನಡೀತಾ ಇದೆ ಅನ್ನೋದನ್ನು ನಾವು ಅಟ್ಲೀಸ್ಟ್ ಒಂದ್ಸತಿ ಅವಲೋಕನಾರು ಮಾಡ್ಬೋದಲ್ಲ. ಅವಲೋಕನ ಮಾಡೋಕ್ಕೂ ಅವಕಾಶ ಇಲ್ಲ. ಹಂಗ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀವಾ? ಎಲ್ಲಿದ್ದೀವಿ ನಾವು? ಡಿಕ್ಟೇಟರ್ಶಿಪ್ ನಡೀತಾ ಇದೆಯಾ ಅನ್ನೋ ಪರಿಸ್ಥಿತಿ ಆಗಿದೆ. ಅಲ್ಲ ರಾಜೀವ್ ಗೌಡ್ರ, ನಾವು ಕೇಂದ್ರ ಸರ್ಕಾರದ್ದೇ ಮಾತಾಡ್ತಿದ್ವಿ. ಇಡಿ, CBI, ED, IT ಮಾಡಿರುವ ರಾಜಕಾರಣಿಗಳ ಮೇಲಿನ ದಾಳಿಗಳ ಪೈಕಿ 94% ವಿರೋಧ ಪಕ್ಷದ ನಾಯಕರ ಮೇಲೆ. ಖಂಡಿತವಾಗ್ಲೂ ಮತ್ತದರ ಸೇಡಿನ ಕ್ರಮ ಅಲ್ವಾ ಅದು? ಆಯ್ತು. ಈಗ 94% ಏನು ದಾಳಿಗಳು ನಡೆದಿದೆಯಲ್ಲ, ಅಲ್ಲಿ ಏನಾರು ಇಲ್ದೇ ಇರೋದೇನಾರು ಆಗಿದೆಯಾ ಅಂತ ನನ್ನ ಪ್ರಶ್ನೆ. ಯಾರಿಗೆ ಕ್ಲೀನ್ ಚಿಟ್ ಕೊಡಕ್ ನಾವ್ಯಾರ್ರಿ ಮಾಧ್ಯಮದವರು? ನಾನು ಹೇಳ್ತೀನಿ, ನಾನು ಹೇಳೋದು ನಿಮ್ಮ ಮೈತ್ರಿಕೂಟದಲ್ಲಿ ಬಿಜೆಪಿಯಲ್ಲಿ ಮತ್ತು ಬಿಜೆಪಿಯ ಮಿತ್ರ ಪಕ್ಷಗಳಲ್ಲೆಲ್ಲ ಇರೋದು ಸತ್ಯ ಹರಿಶ್ಚಂದ್ರ. ಕಳ್ಳರು, ಸೂರರು, ದಗಾಕೋರರು, ದರೋಡೆಕೋರೆಲ್ಲ ವಿರೋಧ ಪಕ್ಷದಲ್ಲೇ ಇದ್ದಾರೆ ಅಂತ ನೇರವಾಗಿ ಒಂದೇ ಒಂದು ವಿಚಾರ ಹೇಳ್ತೀನಿ. ರೈಡ್ ಮಾಡಿದಾಗ ಅವ್ರ ಮನೇಲಿ ಯಾವುದೇ ಹಣ ಸಿಗದೆ ಇದ್ರೆ ED ಅವರು ಅವ್ರ ಮೇಲೆ FIR ಮಾಡ್ಲಿಕ್ಕೆ ಆಗ್ತದ, ಚಾರ್ಜ್ ಶೀಟ್ ಮಾಡ್ಲಿಕ್ಕೆ ಆಗ್ತದ, ತನಿಖೆಗೆ ಒಳಪಡಿಸ್ಲಿಕ್ಕೆ ಆಗ್ತದ? ನನ್ನ ನೇರ ಪ್ರಶ್ನೆ ಇದು. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ನ ಅಟ್ರಾಕ್ಟ್ ಮಾಡುವಂತ ಅಫೆನ್ಸ್ಗಳು ನಡೆದಾಗ ಮಾಡಬಹುದು, ದುಡ್ಡು ಸಿಗಬೇಕು ಅಂತಿಲ್ಲ. ಮೂಡ ಕೇಸ್ನಲ್ಲಿ ಎಲ್ಲೂ ದುಡ್ಡು ಸಿಕ್ಕಿಲ್ಲ. ಯಾಕೆ ಮಾಡ್ತಾ ಇದೆ ಅಂದ್ರೆ PML ಆಕ್ಟ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆಯಲ್ಲ, ಅದು ನಡೀತಾ ಇದೆ. ನಮ್ಮ ಸ್ಕ್ರೀನ್ ಮೇಲೆ ಮಾಡಾಳ್ ವಿರೂಪಾಕ್ಷಪ್ಪನವರ ಮನೆ ಮೇಲೆ ಫೋಟೋಗಳನ್ನು ನೋಡ್ತಾ ಇದ್ದೀರಿ, ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಜಗತ್ತು ನೋಡ್ತೀರಿ, ಇದನ್ನ ಜಗತ್ತು ನೋಡ್ತೀರಿ. ವಿಲ್ ಅಕ್ಸೆಪ್ಟ್ ಅದನ್ನ ನಾನು ಹೇಳ್ತಾ ಇದ್ದೀನಿ, ತಪ್ಪಾಗಿದೆ ಅಂತ ಅಲ್ಲ. ಇವತ್ತು ಅವ್ರ ಮೇಲೆ ರೈಡ್ ಆಗಿದೆ, ಮಾಡಾಳ್ ವಿರೂಪಾಕ್ಷಪ್ಪರ ಮನೇಲಿ 7 ಕೋಟಿ ಹಣ ಸಿಕ್ಕಿದೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಕೋರ್ಟ್ ವರ್ಗೂ ತಗೊಂಡೋಗಿದ್ದಾರೆ. ED ಯಾಕೆ ಬರಲಿಲ್ಲ ಅಂತ ಈಗ ಮೊನ್ನೆ ಒಂದು ಇದೇ ಪ್ಯಾನಲ್ ಅಲ್ಲಿ ಚರ್ಚೆ ಮಾಡಿದ್ರಿ. ಒಂದು ಯಾವಾಗ ಕೋರ್ಟನ್ನು ದಾರಿ ತಪ್ಪಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಮಾಧ್ಯಮಗಳೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಇದೇ ಪ್ಯಾನಲಲ್ಲಿ ನಾನು ಬಂದು ಚರ್ಚೆ ಮಾಡಿದೆ. ಯಾವತ್ತು ಈ ಕೇಸು ಲೋಕಾಯುಕ್ತದಲ್ಲಿದ್ದಾಗ ED ಅವರು ಯಾಕೆ ಲೆಟ್ರ್ ಕೊಟ್ಟರು ಅಂತೇಳಿ ಒಂದು ಚರ್ಚೆ ಆಯ್ತು. ನಿಮಗೂ ಗೊತ್ತು, ನಮಗೂ ಗೊತ್ತು. ಇದನ್ನೇ ಕಾಂಗ್ರೆಸ್ನವ್ರು ಆರೋಪ ಮಾಡಿದ್ರು ಅವತ್ತು, ಹೌದಲ್ವಾ? ಹೌದು. ಅವತ್ತು ಆ ಆರೋಪ ಮಾಡೋರು ಲೋಕಾಯುಕ್ತದಲ್ಲಿ ಕೇಸ್ ಇದ್ದಾಗ ED ಅವ್ರು ಲೆಟ್ರ್ ಕೊಟ್ಟಿದ್ದು ತಪ್ಪು ಅಂದಾಗ ಈ ವಿಚಾರದಲ್ಲಿ ಅವ್ರು ಯಾಕೆ ಅದನ್ನು ಯೋಚನೆ ಮಾಡಬಾರ್ದು? ಅದನ್ನು ಯಾಕೆ ಆರೋಪ ಮಾಡ್ತಾರೆ? ರಾಜು ಕೂಡ ಸುಮ್ಮನೆ ಒಪ್ಕೊಳ್ಳಿ, ಈ ಕೇಸ್ನಲ್ಲಿ ED ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಮಾತ್ರ ಉತ್ತರ ಇಲ್ಲ ಅಂತ ಹೇಳಿ. ಮನಿ ಲ್ಯಾಂಡ್ರಿಂಗ್ ಅಲ್ಲಲ್ಲ, ಮನಿ ಲ್ಯಾಂಡ್ರಿಂಗ್ ಆಗಿದೆ, ಬರಬೇಕಿತ್ತು. ಟೆಕ್ನಿಕಲ್ ಏನಿದೆ ಅನ್ನೋದು ನನಗೆ ಗೊತ್ತಿಲ್ವಲ್ಲ. ಲೋಕಾಯುಕ್ತದಲ್ಲಿ ಯಾವ ರೀತಿ ತನಿಖೆ ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿಲ್ವಲ್ಲ. ಅವ್ರು ಹೇಳ್ತಾರೆ ಲೋಕಾಯುಕ್ತದಲ್ಲಿ ತನಿಖೆ ನಡಿಬೇಕಾದ್ರೆ ED ಯಾಕೆ ಬರುತ್ತೆ ಅಂತ ಅವ್ರು ಕೇಳ್ತಾರೆ ಕಾಂಗ್ರೆಸ್ನವರು. ಈ ಕೇಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ED ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದೀರಿ. ED ಯಾಕೆ ಮೂಡ ಕೇಸ್ನಲ್ಲಿ ಬಂತು ಅನ್ನೋದಕ್ಕೆ ಸ್ಪಷ್ಟವಾದ ಎಕ್ಸ್ಪ್ಲನೇಷನ್ ಇವರ ಹತ್ರ ಇದೆ ಅಲ್ವಾ? PML ಆಕ್ಟ್ ಅಟ್ರಾಕ್ಟ್ ಆಗುವಂತ ಆಫೆನ್ಸ್ ನಡೆದಿದೆ ಅಲ್ಲಿ ಅಂತ. ಇಲ್ಲ ಅದರಲ್ಲಿ ನೋಡಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.